ಅದರಂತೆಯೇ ಇತ್ತ ಕಂದಾರ ಹಟ್ಟಿಯ ದೊಡ್ಡ ಚಿನ್ನಗೌಡ ಜೀರುದಿಂಜಪ್ಪ ಮತ್ತು ಅವರ ಸಹೋದರರುಗಳನ್ನು ನಾಶ ಮಾಡಲು ಸಂಚು ನಡೆಸಿದ್ದಾರೆ. ಮದ್ದು ತಯಾರು ಮಾಡಲು ಸಿದ್ಧತೆ ನಡೆಸಿದ್ದಾರೆ. ಹಲವಾರು ರೀತಿಯ ಮದ್ದುಗಳನ್ನು ತಯಾರಿಸಿದರು. ಚಿಕ್ಕ ದತ್ತೂರಿ, ಆಳ ದತ್ತೂರಿ, ಸುತ್ತ ಕಣಗಳ ಹಾಲು ಬೆರೆಸಿ ಉರಿಮದ್ದು ತಯಾರು ಮಾಡಿಸಿ ಏಕನೂರ ಕುಂಬಾರನನ್ನು ಕರೆಯಿಸಿ ಅವನಿಗೆ ಎತ್ತು, ಹೊನ್ನು, ವರಹಗಳನ್ನು ಕೊಟ್ಟು 7 ಪದರ ಇರುವ ಒಂದು ಮಡಕೆಯನ್ನು ಮಾಡಿಕೊಡುವಂತೆ ತಿಳಿಸಿದರು. ಅದರಂತೆ ಏಕನೂರ ಕುಂಬಾರ 7 ಪದರ ಇರುವ ಒಂದೇ ಒಂದು ಕುಡಿಕೆಯನ್ನು ಮಾಡಿಕೊಟ್ಟ. ಆ ಕುಡಿಕೆಯನ್ನು ತಂದು ಅದರ ಒಂದು ಪದರದಲ್ಲಿ ತಯಾರು ಮಾಡಿದ್ದ ವಿಷದ ಮದ್ದನ್ನು ಅನ್ನದಲ್ಲಿ ಕಲಸಿಟ್ಟರು. ಉಳಿದ 6 ಪದರಗಳಲ್ಲಿ ತಾವೇ ಉಣ್ಣಲು ವಿವಿಧ ರೀತಿಯ ಭಕ್ಷ್ಯಗಳನ್ನಿಟ್ಟುಕೊಂಡರು. ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕುಳಿತುಕೊಂಡು ಉಣ್ಣುವ ವ್ಯವಸ್ಥೆ ಮಾಡಿದರು. ಮಾವುಗಳು ಕರೆಯೋಲೆಯಂತೆ ಈರಜುಂಜಯ್ಯ, ಮಾರಣ್ಣ, ಮೈಲಣ್ಣ ದೇವರ ಪೂಜೆಗೆ ಹೊರಡಲು ಸಿದ್ಧರಾಗುತ್ತಿದ್ದರು. ಒಲೆಪಿಗೋಸ್ಕರ ದಟ್ಟಿಯನ್ನು ಸುತ್ತಿಕೊಂಡು ಪಾಗು ತಿರುವಿಕೊಂಡು ಮಾವನ ಮನೆಗೆ ಹೋಗುವ ಸಡಗರಕ್ಕೆ ಹಾಲು ಅನ್ನ ಉಂಡು ಬಾಗಿಲಿಗೆ ಬಂದ ತಕ್ಷಣ ಬಾಗಿಲಿಗೆ ಬೆಕ್ಕು ಅಡ್ಡವಾಗಿ ಹೋದು. ಬೆಕ್ಕು ಅಡ್ಡ ಹೋದುದನ್ನು ಕಂಡ ಈರಜುಂಜಪ್ಪ ಮನದಾಗಿ ಯೋಚಿಸುತ್ತ ಏನು ಕೇಡು ಸಂಭವಿಸುವುದೋ ಕಾಣಲಿಲ್ಲ ಎನ್ನುತ್ತಾ, ಏನೇ ಆಗಲಿ ಇದಕ್ಕೆ ಹಂಜಿದರೆ ಕ್ಯಾಂಗರಿಪುರಿ ಮಲ್ಲಪ್ಪ ಮತ್ತು ಚಿನ್ನಮ್ಮನ ಮಕ್ಕಳಾದ ನಮಗೆ ಸಾಹಸ ದೊರೆಯುವುದಿಲ್ಲ ಎಂದು ಮುಂದಕ್ಕೆ ಬಂದ. ಮನದೇವರಾದ ಎತ್ತಯ್ಯನಿಗೆ ಕೈ ಮುಗಿದು ಒಂದು ಹೆಜ್ಜೆ ಮುಂದಕ್ಕಿಟ್ಟ. ಉತ್ತರಾಸದ ಬಳಿ ಹಲ್ಲಿಗಳು ಲೋಚ ಲೋಚ ಎಂದು ನೋಡಿದವು. ಈರಜುಂಜಪ್ಪನಿಗೆ ಅಪಶಕನವೆಂದು ತಿಳಿದರೂ ವಿಧಿಯಿಲ್ಲದೆ ದೇವರೇ ಗತಿ ಎಂದು ಹೊರಟ. ಮಾರಣ್ಣ, ಮೈಲಣ್ಣನು ಈರಜುಂಜಪ್ಪನನ್ನು ಹಿಂಬಾಲಿಸಿದರು. ಈರಜುಂಜಪ್ಪನ ಹಿಂದೆ ದಂಡು, ದಡವಾಯಿಗಳು, ನಗಾರಿ ಗಮಗೆಲ್ಲ ಬಡಿದುಕೊಂಡು ಮಾವುಗಳ ಮನೆತನಕ ಸಡಗರದಿಂದ ನಡೆದು ಬಂದರು. ಈರಜುಂಜಪ್ಪನು ಛತ್ರಿ, ಚಾಮರ, ವಾದ್ಯ ಗೋಷ್ಠಿಗಳೊಂದಿಗೆ ಬರುತ್ತಿರುವುದನ್ನು ಕಂಡು ಕಂಬ್ಯಾರು ಬಂದರು. ಹೊರಪಿನ ಜುಂಜಪ್ಪನಿಗೆ ಆದರದ ಸ್ವಾಗತ ಕೋರಲು ಸಜ್ಜಾಗಿ ನಿಂತರು. ಹಳದಿ, ಬಿಳಿ ಹಾಗೂ ಕೆಂಪು ಛತ್ರಿಗಳನ್ನು ಹಿಡಿದು ಕಂಬ್ಯಾರು ಬಂದರು. ಈರಜುಂಜಪ್ಪನನ್ನು ಮೆರವಣಿಗೆಯಲ್ಲಿ ಕರೆದೊಯ್ದರು. ಎತ್ತ ತನ್ನ ಅಣ್ಣಂದಿರು ಬಂದಿರುವ ಸುದ್ದಿ ತಿಳಿದ ತಂಗಿ ಮಾರಕ್ಕ ಸಡಗರದೊಂದಿಗೆ ರನ್ನದ ಆರತಿ ಮಾಡಿಕೊಂಡು ಬರುತ್ತಿರುವುದನ್ನು ಕಂಡು ಕಂಗಾರ ಗೊಲ್ಲರ ದೊಡ್ಡ ಚಿನ್ನ ಅಣಕವಾಡಿದ. ಮಾರಕ್ಕ, ಅಣ್ಣ ಬಂದಾನೆಂದು ಸಡಗರಗೊಂಡೀಯ? ನಿಮ್ಮ ಅಣ್ಣನಿಗೆ ನಾಳೆ ಐತೆ ಸಡಗರ ಎಂದು ಅಣಕವಾಡಿದೆ. ಆಲನೂರ ಮದ್ದನ್ನ ನಿಂಬೆ ಹಣ್ಣಿಗಾಕಿ ಪಾನಕ ಮಾಡಿದರು. ಸಾಲೆ ದಟ್ಟನಿಗೆ ವಿಷ ಹಾಕಲು ಆಲನೂರ ತೋಟದ ಬಾಳೆ ಎಲೆ ತಂದು ಇಟ್ಟರು. ತಯಾರಿ ಮಾಡಿಸಿದ್ದ ವಿಷದ ಅನ್ನ 7 ಪದರದ ಕುಡಿಕೆಯನ್ನು ದೇವರ ಎಡೆಗೆಂದು ತಂದು ಇಟ್ಟರು. ದೇವರ ಪೂಜೆ ಆದ ನಂತರ ಈರೆಯ ಜುಂಜಪ್ಪನನ್ನು ದೇವರ ಎಡೆ ಸೇವಿಸಲು ಕರೆದಿದ್ದಾರೆ. ಎಲ್ಲರೂ ಪಂಕ್ತಿಯಲ್ಲಿ ಕುಳಿತಿರಲು 7 ಪದರದ ಕುಡಿಕೆಯಲ್ಲಿದ್ದ
ಉರಿಮದ್ದು ತಂದು ಈರಯ್ಯ ಜುಂಜಪ್ಪನ ಬಾಳೆಯ ಎಲೆಯ ಮೇಲೆ ಇಟ್ಟಿದ್ದಾರೆ. ಈರ ಜುಂಜಪ್ಪನಿಗೆ ಎಡದ ಕಣ್ಣು ಅದುವಿತು. ಅನುಮಾನ ಶುರುವಾಯಿತು. ಮಾವುಗಳು ಮಾಡಿದ ಬಾಣ ಗಂಟಲಲ್ಲಿ ಇಳಿಯದಾಯಿತು. ತಕ್ಷಣವೇ ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದ ತನ್ನ ಸಾಕಿದ ಜೂಲು ನಾಯಿಯನ್ನು ಕರೆದು ಬಾಳೆ ಎಲೆಯ ಮೇಲಿದ್ದ ಅನ್ನದ ಉಂಡೆಯನ್ನು ತೆಗೆದು ಹಾಕಿದ. ಅನ್ನ ತಿಂದ ನಾಯಿ ಬೊಗಸೆ ರಕ್ತ ಕಕ್ಕಿ ಹಾರಿ ದೊಪ್ಪನೆ ನೆಲದ ಮೇಲೆ ಸತ್ತು ಬಿದ್ದಿತು. ಹೆಚ್ಚಿದ ಈರ ಜುಂಜಪ್ಪ ಮಾವುಗಳ ಕುತಂತ್ರ ಹರಿತು ತನ್ನ ಸಹೋದರರನ್ನು ಕರೆಯುತ್ತಿದ್ದಾನೆ. ಮಾರಣ್ಣ, ಮೈಲಣ್ಣ, ಬನ್ರೋ, ಮಾವುಗಳು ಮಾಡಿರುವ ಉರಿಮದ್ದು ಬಾಯಲ್ಲಿ ತಿನ್ನೋಣ. ಮಾವುಗಳು ಮಾಡಿದ ಉರಿಮದ್ದು ತಿನ್ನದಿದ್ದರೆ ಕೆಂಗುರಿ ಮಲ್ಲಪ್ಪ ಮತ್ತು ಚಿನ್ನಮ್ಮನ ಮಕ್ಕಳಾಗಿ ಹುಟ್ಟಿ ಸಾರ್ಥಕವಿಲ್ಲವೆಂದು ನಡುಸಭೆಯಲ್ಲಿ ಕೂಗಿದ. ಶಿವಲೀಲೆಯಂತೆ ಈರ ಜುಂಜಪ್ಪ, ಮಾರಣ್ಣ, ಮೈಲಣ್ಣ ಮಾವುಗಳು ಮಾಡಿದ ಉರಿಮದ್ದು ತಿಂದಿದ್ದಾರೆ. ತಿಂದವರು ಹೊಟ್ಟೆ ಉರಿಯ ತಡೆಯಲಾರದೆ ತಂಗಿ ಮಾರಕ್ಕನ ಮನೆ ಮುಂದೆ ನಿಂತು ತಂಗಿಯನ್ನು ಕರೆದು, ನೀರು ಕೊಡಮ್ಮ, ಮಾವುಗಳು ಮಾಡಿದ ಮದ್ದು ತಿಂದು ಬಂದಿದ್ದೇವೆಂದು ಹೇಳಿದರು. ತಂಗಿ ಮಾರಕ್ಕ ಹೇಳಿದಳು, ಅಣ್ಣಯ್ಯ, ನೀರು ತಂದು ಇಲ್ಲಿಗೆ 8 ದಿನವಾಯಿತು, ನೀರು ಇಲ್ವಲ್ಲಣ್ಣ ಎಂದು ಬಿಕ್ಕಿ ಬಿಕ್ಕಿ ಹತ್ತಳು. ಈರ ಜುಂಜಪ್ಪನ ಕಣ್ಣು ಕೆಂಪಗಾದವು. ಕೊಟ್ಟೆಯನ್ನು ಕುಲಕ್ಕೆ ಹೊರಗೆನ್ನುವಂತೆ ಮನದಲ್ಲಿ ನೊಂದು ಮಾರಣ್ಣ, ಮೈಲಣ್ಣನನ್ನು ಕರೆಯುತ್ತಾ, ನಾವುಗಳು ಇಲ್ಲಿ ಇರುವುದು ತರವಲ್ಲ, ಆಲೇಗೌಡನ ಸಾವೆ ಹುಲ್ಲಿನ ಮೆದೆಗೆ ಸೇರಿಕೊಳ್ಳೋಣ, ಅದೇ ನಮಗೆ ಹರವನು ಎನ್ನುತ್ತಾ ಒನ್ನಟ್ಟಿ ಆಲೇಗೌಡನ ಸಾವೆಯ ಹುಲ್ಲಿನ ಮೆದೆಗೆ ಉರಿಮದ್ದಿನ ಉರಿಯನ್ನು ತಡೆಯಲಾರದೆ ಒಕ್ಕ ಸಾವಿಯ ಹುಲ್ಲಿನ ಮೆದೆಯು ಧಕ್ಕನೆ ಹತ್ತಿಕೊಂಡು ಹುರಿಯಿತು. ಶಿವಪುತ್ರ ಜುಂಜಪ್ಪ ಹುಲ್ಲಿನ ಮೆದೆಯಲ್ಲಿ ಸಿಲುಕಿ ಬೆಂಕಿಯಲ್ಲಿ ಸುಟ್ಟು ಬಾಧೆ ತಡೆಯಲಾರದೆ ಕಿರುಚಾಡಿಕೊಂಡು ಕಂಬ್ಯಾರ ಬಂದರ ಅಟ್ಟಹಾಸ ಅಡಗಿಸಲು ಪಣತೊಟ್ಟ. ಉರಿಮದ್ದು ಹಿಕ್ಕಿದರೆ ಹಿಕ್ಕಾಲಿ, ದಕ್ಕೋರ ಮಗನಲ್ಲ, ದಕ್ಕಡಿ ಗೊಂಬಾನ ಹಳಿಯಾನು ಜುಂಜಪ್ಪ ಇಲ್ಲಿಗೆ 7 ದಿನಕ್ಕೆ ಬಂದು ಕಂಬ್ಯಾರಟ್ಟಿಯ ಸಾಲುಗೇರಿ ಉರಿತೇನೆ. ಬಟ್ಟ, ಈಗ ನಮ್ಮ ಪ್ರಾಣ ಹೋಗುವುದರಲ್ಲಿದೆ. ಈ ಕೂಡಲೇ ನನ್ನ ತಾಯಿಗೆ ವಿಷಯ ತಿಳಿಸಿಬಿಡಪ್ಪ. ಒಂದು ಮಾತು ನನ್ನ ತಾಯಿಗೆ ಹೇಳಿ, ಚಿಕ್ಕರಂಬೆ ದೊಡ್ಡರಂಬೆ ಎಂಬ ಗೋವುಗಳ ಹಾಲನ್ನು ಕರೆದು ದೇವರ ಪೂಜೆ ಮಾಡಿ ನಮ್ಮ ಪ್ರಾಣ ಹೋಗಲು ಬಾಯಿಗೆ ಬಿಡುವಂತೆ ತಿಳಿಸಿರೆಂದು ಹೇಳಿದ. ಅದರಂತೆ ಭಟ್ಟಣ್ಣ ಚಿನ್ನಮ್ಮನಿಗೆ ಸುದ್ದಿ ಮುಟ್ಟಿಸಲು ಓಡೋಡಿ ಬಂದ. ಕಳ್ಯಾರ ಹಳ್ಳಿಯಲ್ಲಿ ಚಿನ್ನಮ್ಮ ಉಗುರೆಂಚಿನ ತೊಗರಿ ಕಡ್ಡಿನ ಬಣ್ಣದ ಸೀರೆಯನ್ನು ಉಟ್ಟುಕೊಂಡು ಮಾಳಿಗೆ ಮನೆಯಲ್ಲಿದ್ದಳು. ಓಡಿ ಬಂದ ಭಟ್ಟಣ್ಣ ಈರ ಜುಂಜಪ್ಪ, ಮಾರಣ್ಣ, ಮೈಲಣ್ಣರುಗಳು ಮಾವುಗಳು ಮಾಡಿದ ಉರಿಮದ್ದು ತಿಂದು ಒನ್ನಟ್ಟಿ ಆಲೇಗೌಡನ ಸಾವೆ ಹುಲ್ಲಿನ ಮೆದೆಯಲ್ಲಿ ಸೇರಿ ಬೆಂಕಿ ಎತ್ತಿಕೊಂಡು ಹುರಿದು ಸುಟ್ಟ ಗಾಯಗಳಿಂದ ಪ್ರಾಣ ಬಿಡುತ್ತಿದ್ದಾರೆ. ಕೂಡಲೇ ಹೋಗಿ ಚಿಕ್ಕರಂಬೆ ದೊಡ್ಡರಂಬೆ ಎಂಬ ಹಸುಗಳ ಹಾಲನ್ನು ಕರೆದು ದೇವರ ಮುಂದಿಟ್ಟು ಪೂಜೆಯ ಮಾಡಿದ ಮೇಲೆ ಆ ಹಾಲನ್ನು ಈರ ಜುಂಜಪ್ಪ, ಮಾರಣ್ಣ, ಮೈಲಣ್ಣರುಗಳ ಬಾಯಿಗೆ ಬಿಡಲು ತಿಳಿಸಿದ್ದಾರಮ್ಮ ಎಂದು ಭಟ್ಟಣ್ಣ
ನುಡಿಯಿಂದ ಚಿನ್ನಮ್ಮನಿಗೆ ತಿಳಿಸಿದ.